ಹಾಯ್ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಬರ್ತಕ್ಕಂಥ ಎಲ್ಲ ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರ್ತವೆ. ಆದ ಕಾರಣ ನಾನು ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಬಹು ಆಯ್ಕೆ ಪ್ರಶ್ನೋತ್ತರಗಳ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೊದಲನೇ ಕ್ವಶನನ್ನು ನೋಡೋಣ. ಮೊದಲನೇ ಕ್ವಶನ್ನು ಈ ರೀತಿಯಾಗಿದೆ. ಪೂನಿಕ್ ಯುದ್ಧದಲ್ಲಿ ಪರಾಭವ ಹೊಂದಿದ ಜನಾಂಗ ಯಾವುದು ಅಂತಂದು ಕ್ವಶನ್ ಇದೆ. ಇದರಿಗೆ ಆಯ್ಕೆಗಳನ್ನು ಈ ರೀತಿಯಾಗಿ ನೀಡಲಾಗಿದೆ. ಒಂದನೇ ಆಯ್ಕೆ ಎ ಕರ್ತಿಜಿಯನ್ನರು, ಬಿ ಪೆಟ್ರೇಶಿ, ಸಿ ಲ್ಯಾಡಿಯೇಟಿ, ಡಿ ಪ್ಲೇಬಿ ಅಂತಂದು 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಇಲ್ಲಿ ಪೂನಿಕ್ ಯುದ್ಧದಲ್ಲಿ ಪರಾಭವ ಹೊಂದಿರತಕ್ಕಂಥ ಜನಾಂಗ ಯಾವುದಪ್ಪ ಅಂತಂದ್ರೆ ಕರ್ತಿಜಿಯನ್ನರು ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಆಪ್ಷನ್ ಎ ಕರ್ತಿಜಿಯನ್ನರು ಸರಿಯಾದಂಥ ಉತ್ತರ. ಈಗ ಎರಡನೆಯ ಕ್ವಶನನ್ನು ನೋಡೋಣ. ಎರಡನೆಯ ಕ್ವಶನು ಈ ರೀತಿಯಾಗಿದೆ. ಮಾಯಣ್ಣರ ಕಲ್ಲಿನಾಕೃತಿಗಳಿಗೆ ಇರುವ ಹೆಸರುಗಳು ಯಾವುವು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಾಯಣ್ಣ ಕೃತಿಗಳಿಗಿರುವ ಹೆಸರು ಯಾವುದಪ್ಪ ಅಂತಂದ್ರೆ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಎ ಆಪ್ಷನ್ನು ಸ್ಟೆಲೀಸ್, ಬಿ ಓಲೊಮೆಕ್, ಸಿ ಪ್ರಿನ್ಸಪ್, ಆಪ್ಷನ್ ಡಿ ಸ್ಟೆಮನ್ ಅಂತಂದು ಈ ರೀತಿ 4 ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮಾಯಣ್ಣರ ಕಲ್ಲಿನಾಕೃತಿಗಳಲ್ಲಿರುವ ಹೆಸರು ಯಾವುದಪ್ಪ ಅಂತಂದ್ರೆ ಸ್ಟೆಲೀಸ್. ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. ಈಗ ಮೂರನೇ ಕ್ವಶನನ್ನು ನೋಡೋಣ. ಮೂರನೇ ಕ್ವಶನು ಈ ರೀತಿಯಾಗಿದೆ. ಓಲೊಮಕ್ ಎನ್ನುವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ರಾಣಿಯ ಸ್ಮಾರಕ, ಆಪ್ಷನ್ ಬಿ ರಾಜರುಗಳ ಸ್ಮಾರಕ, ಆಪ್ಷನ್ ಸಿ ಮಂತ್ರಿಗಳ ಸ್ಮಾರಕ, ಆಪ್ಷನ್ ಡಿ ಜನ ಸ್ಮಾರಕ ಅಂತಂದು ಈ ರೀತಿ ಆಪ್ಷನ್ಸ್ಗಳಿವೆ. ಓಲೊಮಕ್ ಎನ್ನುವುದು ರಾಜರುಗಳ ಸ್ಮಾರಕವಾಗಿದೆ. ಆದ ಕಾರಣ ಆಪ್ಷನ್ ಬಿ ರಾಜರುಗಳ ಸ್ಮಾರಕ ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತದೆ. ನಾಲ್ಕನೇ ಕ್ವಶನನ್ನು ನೋಡೋಣ. ನಾಲ್ಕನೇ ಕ್ವಶನ್ನು ಈ ರೀತಿಯಾಗಿದೆ. ಮೆಕ್ಸಿಕನ್ನರು ಯಾವ ಸರೋವರದಲ್ಲಿನ ದ್ವೀಪದಲ್ಲಿ ನಗರವೊಂದನ್ನು ಕಟ್ಟಿಕೊಂಡಿದ್ದರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ ಇಟಿಕೋಕೋ, ಬಿ ಟಿಕ್ಸಿಕೋಕೋ, ಆಪ್ಷನ್ ಸಿ ಆಸ್ಟ್ರೇಕ್, ಆಪ್ಷನ್ ಡಿ ಟರ್ಮಿನ್ ಅಂತಂದು ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಮೆಕ್ಸಿಕೋನರು ಯಾವ ಸರೋವರದಲ್ಲಿ ದ್ವೀಪದ ನಗರವೊಂದನ್ನು ಕಟ್ಟಿಕೊಂಡಿದ್ರಪ್ಪ ಅಂತಂದರೆ ಟಿಕ್ಸಿಕೋಕೋದಲ್ಲಿ ನಗರವೊಂದನ್ನು ಕಟ್ಟಿಕೊಂಡಿದ್ರು. ಆದ ಕಾರಣ ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. ಐದನೇ ಕ್ವಶನನ್ನು ನೋಡೋಣ. ಐದನೇ ಕ್ವಶನು ಈ ರೀತಿಯಾಗಿದೆ. ಇಂಕಾ ನಾಗರಿಕತೆಯ ಆರ್ಯದ ದೈವ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ. ಆಪ್ಷನ್ ಎ ಬ್ರಹ್ಮದೇವ, ಆಪ್ಷನ್ ಬಿ ಸೂರ್ಯದೇವ, ಆಪ್ಷನ್ ಸಿ ವಿಷ್ಣುದೇವ, ಆಪ್ಷನ್ ಡಿ ಶಿವದೇವ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಂಕಾ ನಾಗರಿಕತೆಯ ಆರಾಧ್ಯ ದೈವ ಯಾವುದಪ್ಪ ಅಂತಂದ್ರೆ ಸೂರ್ಯದೇವ. ಆದ ಕಾರಣ ಆಪ್ಷನ್ ಬಿ ಸೂರ್ಯದೇವ ಸರಿಯಾದಂಥ ಉತ್ತರವಾಗುತ್ತದೆ. ಆರನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. ಆರನೇ ಕ್ವಶನು ಈ ರೀತಿಯಾಗಿದೆ. ಮೆಕ್ಸಿಕೋದ ಆಸ್ಟ್ರಿಕ್ ಜನಾಂಗದವರ ಭಾಷೆ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಬ್ರಾಹ್ಮಿ, ಆಪ್ಷನ್ ಬಿ ನವೋವಾ, ಆಪ್ಷನ್ ಸಿ ಸ್ಟ್ಯಾಲಿಷ್, ಆಪ್ಷನ್ ಡಿ ಲ್ಯಾಟಿನ್ ಅಂತಂದು ಈ ರೀತಿ 4 ಭಾಷೆಗಳನ್ನು ನೀಡಲಾಗಿದೆ. ಮೆಕ್ಸಿಕೋದ ಆಸ್ಟ್ರಿಕ್ ಜನಾಂಗದವರ ಭಾಷೆ ಯಾವುದಾಗಿತ್ತಪ್ಪ ಅಂತಂದ್ರೆ ನವೋವಾ ಅಂತ ಆಗಿತ್ತು. ಆದ ಕಾರಣ ಆಪ್ಷನ್ ಬಿ ನವೋವಾ ಸರಿಯಾದಂಥ ಉತ್ತರವಾಗುತ್ತದೆ. ಎರಡನೇ ಕ್ವಶನ್ನು ಈ ರೀತಿಯಾಗಿದೆ. ಗ್ರೀಕ್ನ ಸುಪ್ರಸಿದ್ಧ ತತ್ವಜ್ಞಾನಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಸಾಕ್ರಟಿಸ್, ಆಪ್ಷನ್ ಬಿ ಪೈಥಾಗೋರಸ್, ಆಪ್ಷನ್ ಸಿ ರಿಪಬ್ಲಿಕ್, ಆಪ್ಷನ್ ಡಿ
ಪ್ಲೋಟೋರಸ್ ಅಂತಂದು ಈ ರೀತಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಗ್ರೀಕರ ಸುಪ್ರಸಿದ್ಧ ತತ್ವಜ್ಞಾನಿ ಯಾರಾಗಿದ್ದಪ್ಪ ಅಂತಂದ್ರೆ ಸಾಕ್ರೆಟಿಸ್. ಆದ ಕಾರಣ ಆಪ್ಷನ್ ಎ ಸಾಕ್ರೆಟಿಸ್ ಸರಿಯಾದಂಥ ಉತ್ತರವಾಗುತ್ತದೆ. 8ನೇ ಕ್ವಶನ್ನು ನೋಡೋಣ. ಪೈಥಾಗೋರಸ್ ಒಬ್ಬ ಅಂತಂದು ಕ್ವಶನ್ ಇದೆ. ಆಪ್ಷನ್ಸನ್ನು ನೋಡೋಣ. ಆಪ್ಷನ್ ಎ ಇತಿಹಾಸ ತಜ್ಞ, ಆಪ್ಷನ್ ಬಿ ತತ್ವಜ್ಞಾನಿ, ಆಪ್ಷನ್ ಸಿ ಗಣಿತಶಾಸ್ತ್ರಜ್ಞ, ಆಪ್ಷನ್ ಡಿ ಜೀವಶಾಸ್ತ್ರಜ್ಞ. ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಪೈಥಾಗೋರಸ್ ಒಬ್ಬವೇನಾಗಿದ್ನಪ್ಪ ಅಂತಂದ್ರೆ ಗಣಿತಶಾಸ್ತ್ರಜ್ಞ ಆಗಿದ್ನ. ಆದ ಕಾರಣ ಪೈಥಾಗೋರಸ್ ಒಬ್ಬ ಗಣಿತಶಾಸ್ತ್ರಜ್ಞ. ಆದ ಕಾರಣ ಆಪ್ಷನ್ ಸಿ ಗಣಿತಶಾಸ್ತ್ರಜ್ಞ ಸರಿಯಾದಂಥ ಉತ್ತರವಾಗುತ್ತದೆ. 9ನೇ ಕ್ವಶನು. ಗ್ರೀಸ್ ದೇಶದ ಮೆಸಿಡೋನಿಯಾದ ರಾಜ್ಯ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಅರಿಸ್ಟಾಟಲ್, ಆಪ್ಷನ್ ಬಿ ಅಲೆಕ್ಸಾಂಡರ್, ಆಪ್ಷನ್ ಸಿ ಸೀಸರ್, ಆಪ್ಷನ್ ಡಿ ಅಗಸ್ಟಿನ್ ಅಂತಂದು 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಗ್ರೀಸ್ನ ದೇಶದ ಮೆಸಿಡೋನಿಯಾದ ರಾಜ್ಯ ಅಲೆಕ್ಸಾಂಡರ್ ಆಗಿರ್ತಾನೆ. ಆದ ಕಾರಣ ಆಪ್ಷನ್ ಡಿ ಅಲೆಕ್ಸಾಂಡರ್ ಸರಿಯಾದಂಥ ಉತ್ತರ. 10ನೇ ಕ್ವಶನನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. 10ನೇ ಕ್ವಶನ್ ಈ ರೀತಿಯಾಗಿದೆ. ಸಾಕ್ರೆಟಿಸ್, ಪ್ಲೇಟೋ ಹಾಗೂ ಅರಿಸ್ಟಾಟಲ್ ಗ್ರೀಕ್ನ ಸುಪ್ರಸಿದ್ಧ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಇತಿಹಾಸ ತಜ್ಞ, ಆಪ್ಷನ್ ಬಿ ತತ್ವಜ್ಞಾನಿ, ಆಪ್ಷನ್ ಸಿ ಗಣಿತಶಾಸ್ತ್ರಜ್ಞ, ಆಪ್ಷನ್ ಡಿ ಜೀವಶಾಸ್ತ್ರಜ್ಞ ಅಂತಂದು ಈ ರೀತಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸಾಕ್ರೆಟಿಸ್, ಪ್ಲೇಟೋ ಹಾಗೂ ಅರಿಸ್ಟಾಟಲ್ ಗ್ರೀಕ್ನ ಸುಪ್ರಸಿದ್ಧ ತತ್ವಜ್ಞಾನಿಗಳಾಗಿರ್ತಾರೆ. ಆದ ಕಾರಣ ಆಪ್ಷನ್ ಬಿ ತತ್ವಜ್ಞಾನಿಗಳು ಸರಿಯಾದಂಥ ಉತ್ತರವಾಗುತ್ತದೆ. 11ನೇ ಕ್ವಶನು ಈ ರೀತಿಯಾಗಿದೆ. ವೈದ್ಯರುಗಳು ತಮ್ಮ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಈ ಹೆಸರಿನ ವ್ಯಕ್ತಿಯ ಪ್ರತಿಜ್ಞೆಯನ್ನು ಮಾಡುವರು ಅಂತಂದು ಕ್ವಶನ್ ಇದೆ. ಇದಕ್ಕೆ ತಕ್ಕಂಥ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ ಚರಕ, ಆಪ್ಷನ್ ಬಿ ಪರಾಶರ, ಆಪ್ಷನ್ ಸಿ ಹಿಪೋಕ್ರಟಿಕ್ಸ್, ಆಪ್ಷನ್ ಡಿ ಅರಿಸ್ಟಾಟಲ್ ಅಂತಂದು 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಹಾಗೆ ವೈದ್ಯರುಗಳು ತಮ್ಮ ವೃತ್ತಿ ಜೀವನದ ಪ್ರಾರಂಭದಲ್ಲಿ ಈ ಹೆಸರಿನ ವ್ಯಕ್ತಿಯನ್ನು ಪ್ರತಿಜ್ಞೆ ಮಾಡ್ತಾರೆ. ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಹಿಪೋಕ್ರಟಿಕ್ಸ್ ಅಂತಂದು. ಆದ ಕಾರಣ ಆಪ್ಷನ್ ಸಿ ಹಿಪೋಕ್ರಟಿಕ್ಸ್ ಸರಿಯಾದಂಥ ಉತ್ತರವಾಗುತ್ತದೆ. 12ನೇ ಕ್ವಶನು. ಆದರ್ಶ ರಾಜ ಎಂಬ ಕಲ್ಪನೆಯ ರೂವಾರಿ ತತ್ವಜ್ಞಾನಿ ಅಂತಂದು ಕ್ವಶನ್ ಇದೆ. ಆದರ್ಶ ರಾಜ ಎಂಬ ಕಲ್ಪನೆಯ ರೂವಾರಿ ಡ್ಯಾಶ್ ತತ್ವಜ್ಞಾನಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಪ್ಲೇಟೋ, ಆಪ್ಷನ್ ಬಿ ಸಾಕ್ರೆಟಿಸ್, ಆಪ್ಷನ್ ಸಿ ಅರಿಸ್ಟಾಟಲ್, ಆಪ್ಷನ್ ಡಿ ಜೆರೋಡಟಿಸ್ ಅಂತಂದು ಈ ರೀತಿ ಆಪ್ಷನ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆದರ್ಶ ರಾಜ ಎಂಬ ಕಲ್ಪನೆಯ ರೂವಾರಿ ಪ್ಲೇಟೋ ತತ್ವಜ್ಞಾನಿಯಾಗಿರ್ತಾನೆ. ಆದ ಕಾರಣ ಆಪ್ಷನ್ ಎ ಪ್ಲೇಟೋ ತತ್ವಜ್ಞಾನಿ ಸರಿಯಾದಂಥ ಉತ್ತರವಾಗುತ್ತದೆ. 13ನೇ ಕ್ವಶನ್ನು ಈ ರೀತಿಯಾಗಿದೆ ಫ್ರೆಂಡ್ಸ್. 13ನೇ ಕ್ವಶನು. ನವೋದಯ ಚಳುವಳಿ ಯುರೋಪ್ನ ಡ್ಯಾಶ್ ರಾಷ್ಟ್ರದಲ್ಲಿ ಆರಂಭವಾಯಿತು ಅಂತ ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದಕ್ಕೆ ತಕ್ಕಂತಹ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ಸ್ಗಳು ನೋಡ್ತಾ ಹೋಗೋಣ. ಆಪ್ಷನ್ ಎ ಜರ್ಮನಿ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಇಟಲಿ, ಆಪ್ಷನ್ ಡಿ ಪೋರ್ಚುಗಲ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನವೋದಯ ಚಳುವಳಿ ಯುರೋಪ್ನ ಇಟಲಿ ರಾಷ್ಟ್ರದಲ್ಲಿ ಆರಂಭವಾಗ್ತದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ನವೋದಯ ಚಳುವಳಿ ಯುರೋಪ್ನ ಇಟಲಿ ರಾಷ್ಟ್ರದಲ್ಲಿ ಆರಂಭವಾಗುತ್ತೆ. ಆದ ಕಾರಣ ಆಪ್ಷನ್ ಸಿ ಇಟಲಿ ಸರಿಯಾದಂಥ ಉತ್ತರವಾಗುತ್ತದೆ. 14ನೇ ಕ್ವಶನ್ ಈ ರೀತಿಯಾಗಿದೆ. ಇಟಲಿಯ ಖಗೋಳ ವಿಜ್ಞಾನಿ ಗೆಲಿಲಿಯೋ ಏನನ್ನು ಕಂಡುಹಿಡಿದ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಸೂಕ್ಷ್ಮದರ್ಶಕ, ಆಪ್ಷನ್ ಬಿ ದೂರದರ್ಶಕ, ಆಪ್ಷನ್ ಸಿ ಗುರುತ್ವಾಕರ್ಷಣೆ, ಆಪ್ಷನ್ ಡಿ ಸೂರ್ಯಕೇಂದ್ರ ಮಾದರಿ ಅಂತಂದು 4 ಆಪ್ಷನ್ಸ್ಗಳನ್ನು ಕೊಡಲಾಗಿದೆ. ಇಟಲಿಯ ಖಗೋಳ ವಿಜ್ಞಾನಿ ಗೆಲಿಲಿಯೋ ದೂರದರ್ಶಕವನ್ನು ಕಂಡುಹಿಡಿತಾನೆ. ಆದ ಕಾರಣ ಆಪ್ಷನ್ ಬಿ ದೂರದರ್ಶಕ ಇದು ಸರಿಯಾದಂಥ ಉತ್ತರವಾಗ್ತದೆ. 15ನೇ ಕ್ವಶನನ್ನು ನೋಡ್ತಾ ಹೋಗೋಣ ಫ್ರೆಂಡ್ಸ್. 15ನೇ ಕ್ವಶನು. ಮೊನಾಲಿಸಾ ವರ್ಣಚಿತ್ರದ ರಚನಾಕಾರರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಮೈಕಲ್ ಎಂಜಿಲೋ, ಆಪ್ಷನ್ ಬಿ ಲಿಯೋನಾರ್ಡೋ ದ ವಿಂಚಿ,
ಆಪ್ಷನ್ ಸಿ ಕೋಪರ್ನಿಕಸ್, ಆಪ್ಷನ್ ಡಿ ಕೆಪ್ಲರ್ ಅಂತಂದು 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್ಲೇ, ಮೊನಾಲಿಸಾ ವರ್ಣಚಿತ್ರದ ರಚನಾಕಾರರು ಯಾರಪ್ಪ ಅಂತಂದ್ರೆ ಲಿಯೋನಾರ್ಡೋ ದ ವಿಂಚಿ ಅಂತಂದು ಇಲ್ಲಿ ಸರಿಯಾದಂಥ ಉತ್ತರವಾಗ್ತದೆ. ಆದ ಕಾರಣ ಆಪ್ಷನ್ ಬಿ ಲಿಯೋನಾರ್ಡೋ ದ ವಿಂಚಿ ಇದು ಸರಿಯಾದಂಥ ಉತ್ತರ. ಹಾಗೆ 16ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 16ನೇ ಕ್ವಶನು, ಖ್ಯಾತ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರನ್ನ ನಾಟಕಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಅಲ್ಲ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್ಲೇ, ಕ್ವಶನ್ ಇನ್ನೊಮ್ಮೆ ಹೇಳ್ತೇನೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ನ ನಾಟಕಗಳಲ್ಲಿ ಈ ಕೆಳಗಿನವುಗಳಲ್ಲಿ ಒಂದು ನಾಟಕವಲ್ಲ, ಆ ನಾಟಕ ಅಲ್ಲ ಯಾವುದನ್ನು ನೋಡೋಣ. ಆಪ್ಷನ್ ಎ ಡಾನ್ ಕ್ವಿಕ್ಸಾಟ್, ಆಪ್ಷನ್ ಬಿ ಕಿಂಗ್ ಲಿಯರ್, ಆಪ್ಷನ್ ಸಿ ಮ್ಯಾಕ್ಬೆತ್, ಆಪ್ಷನ್ ಡಿ ಜೂಲಿಯಸ್ ಸೀಸರ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಇಲ್ಲಿ ವಿಲಿಯಂ ಶೇಕ್ಸ್ಪಿಯರ್ನ ನಾಟಕದಲ್ಲಿ ಇದು ಯಾವುದಲ್ಲಪ್ಪ ಅಂತಂದ್ರೆ ಡಾನ್ ಕ್ವಿಕ್ಸಾಟ್ ಎ ಆಪ್ಷನ್ ಇದು ಸರಿಯಾದಂಥ ಉತ್ತರವಾಗ್ತಕ್ಕಂಥದ್ದು. ಈಗ 17ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 17ನೇ ಕ್ವಶನು, ಡಾಂಟೆ ಈತ ಪ್ರಖ್ಯಾತ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಡಾಂಟೆ ಒಬ್ಬ ಎ ವಿಜ್ಞಾನಿ, ಆಪ್ಷನ್ ಬಿ ನಾಟಕಕಾರ, ಆಪ್ಷನ್ ಸಿ ಮಹಾಕವಿ, ಆಪ್ಷನ್ ಡಿ ಶಿಲ್ಪಿ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಡಾಂಟೆ ಈತ ಒಬ್ಬ ಪ್ರಖ್ಯಾತ ಮಹಾಕವಿಯಾಗಿರ್ತಾನ. ಆದ ಕಾರಣ ಆಪ್ಷನ್ ಸಿ ಮಹಾಕವಿ ಸರಿಯಾದಂಥ ಉತ್ತರ. 18ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 18ನೇ ಕ್ವಶನು, ಬೊಕ್ಯಾಶಿಯೋನ ಶ್ರೇಷ್ಠ ಸಾಹಿತ್ಯ ಕೃತಿ ಯಾವುದು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಡಿ ಡೆಕಮೆರನ್, ಆಪ್ಷನ್ ಬಿ ಡಾನ್ ಕ್ವಿಕ್ಸಾಟ್, ಆಪ್ಷನ್ ಸಿ ಕಿಂಗ್ ಲಿಯರ್, ಆಪ್ಷನ್ ಡಿ ಮ್ಯಾಕ್ಬೆತ್ ಅಂತಂದು ಈ ರೀತಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್ಲೇ, ಬೊಕ್ಯಾಶಿಯೋನ ಶ್ರೇಷ್ಠ ಸಾಹಿತ್ಯ ಕೃತಿ ಯಾವುದಪ್ಪ ಅಂತಂದ್ರೆ ಡೆಕಮೆರನ್. ಆದ ಕಾರಣ ಆಪ್ಷನ್ ಎ ಡೆಕಮೆರನ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 19ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 19ನೇ ಕ್ವಶನು, ಜಾನ್ ಕೆಲ್ವಿನ್ ಈ ಕೆಳಗಿನ ಭಾಷೆಯ ಗದ್ಯ ಸಾಹಿತ್ಯಕ್ಕೆ ಹೊಸ ಶೈಲಿ ನೀಡಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ ಎ ಫ್ರೆಂಚ್, ಆಪ್ಷನ್ ಬಿ ಇಂಗ್ಲೀಷ್, ಆಪ್ಷನ್ ಸಿ ಜರ್ಮನ್, ಆಪ್ಷನ್ ಡಿ ಪೋರ್ಚುಗೀಸ್ ಅಂತಂದು. ನೋಡಿ ಫ್ರೆಂಡ್ಸ್, ಇಲ್ಲಿ ಜಾನ್ ಕೆಲ್ವಿನ್ ಅವರು ಯಾವ ಭಾಷೆಯ ಗದ್ಯ ಸಾಹಿತ್ಯಕ್ಕೆ ಹೊಸ ಶೈಲಿಯನ್ನು ನೀಡಿದ್ರಪ್ಪ ಅಂತಂದ್ರೆ ಫ್ರೆಂಚ್ ಭಾಷೆಗೆ ಹೊಸ ಸಾಹಿತ್ಯವನ್ನು ನೀಡಿರ್ತಕ್ಕಂಥವ್ರು. ಆದ ಕಾರಣ ಆಪ್ಷನ್ ಎ ಫ್ರೆಂಚ್ ಸರಿಯಾದಂಥ ಉತ್ತರವಾಗುತ್ತದೆ. 20ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 20ನೇ ಕ್ವಶನು, ಸ್ಪೇನ್ ದೇಶದ ನವೋದಯ ಕಾಲದ ಸಾಹಿತಿ ಅಂತಂದು ಕ್ವಶನ್ ಇದೆ. ಈಗ ಆಪ್ಷನ್ಸನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಪೆಟ್ರಾಕ್ಸ್, ಆಪ್ಷನ್ ಬಿ ದಾಂತೆ, ಆಪ್ಷನ್ ಸಿ ಕ್ಯಾಲ್ವಿನ್, ಆಪ್ಷನ್ ಡಿ ಸರ್ವಾಡಿಸ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಪೇನ್ ದೇಶದ ನವೋದಯ ಕಾಲದ ಸಾಹಿತಿ ಯಾರಪ್ಪ ಅಂತಂದ್ರೆ ಸರ್ವಾಂಡಿಸ್. ಆದ ಕಾರಣ ಆಪ್ಷನ್ ಡಿ ಸರ್ವಾಂಡಿಸ್ ಇದಕ್ಕೆ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 21ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 21ನೇ ಕ್ವಶನ್ನು ಈ ರೀತಿಯಾಗಿದೆ. ರೋಮಿಯೋ ಜೂಲಿಯಟ್ ಪ್ರಮುಖ ನಾಟಕದ ರಚನೆಕಾರ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ ಫ್ರೆಂಡ್ಸ್. ಆಪ್ಷನ್ಸ್ಗಳು ನೋಡುತ್ತಾ ಹೋಗೋಣ ಫ್ರೆಂಡ್ಸ್. ಆಪ್ಷನ್ ಎ ಜಾನ್ ಕ್ವಾಲಿನ್, ಆಪ್ಷನ್ ಬಿ ಪೆಟ್ರಾಕ್ಸ್, ಆಪ್ಷನ್ ಸಿ ವಿಲಿಯಂ ಶೇಕ್ಸ್ಪಿಯರ್, ಆಪ್ಷನ್ ಡಿ ಸರ್ವಾಂಟಿಸ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ರೋಮಿಯೋ ಜೂಲಿಯಟ್ನ ಪ್ರಮುಖ ನಾಟಕದ ರಚನೆಕಾರ ಯಾರಾಗಿರ್ತಾರಪ್ಪ ಅಂತಂದ್ರೆ ವಿಲಿಯಂ ಶೇಕ್ಸ್ಪಿಯರ್ ಆಗಿರ್ತಾರ. ಆದ ಕಾರಣ ಆಪ್ಷನ್ ಸಿ ವಿಲಿಯಂ ಶೇಕ್ಸ್ಪಿಯರ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ 22ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 22ನೇ ಕ್ವಶನ್ನು ಈ ರೀತಿಯಾಗಿದೆ. ಪ್ರಖ್ಯಾತ ಮೊಸೆಸ್ ಪ್ರತಿಮೆ ನಿರ್ಮಿಸಿದವರು ಯಾರು ಅಂತಂದು ಕ್ವಶನ್ ಇದೆ. ನೋಡು ಫ್ರೆಂಡ್ಸ್, ಇಲ್ಲೇ ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ ಮೈಕೆಲೆಂಜಿಲೋ, ಆಪ್ಷನ್ ಬಿ ಡೊನಾಟೆಲ್ಲೋ, ಆಪ್ಷನ್ ಸಿ ಲಿಯೋನಾರ್ಡೋ, ಆಪ್ಷನ್ ಡಿ ಪೆಟ್ರಾಕ್ಸ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಪ್ರಖ್ಯಾತ ಮೊಸೆಸೋ ಪ್ರತಿಮೆ ನಿರ್ಮಿಸಿದವರು ಮೈಕೆಲೆಂಜಿಲೋ. ಆದ ಕಾರಣ ಆಪ್ಷನ್ ಎ ಮೈಕೆಲೆಂಜಿಲೋ ಇದು ಸರಿಯಾದಂಥ ಉತ್ತರವಾಗುತ್ತದೆ.
ಈಗ 23ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 23ನೇ ಕ್ವಶನು, ಲಿಯೋನಾರ್ಡೋ ದ ವಿಂಚಿಯವರು ಪ್ರಸಿದ್ಧ ವರ್ಣಚಿತ್ರಗಳಲ್ಲಿ ಯಾವುದು ಇರುವುದಿಲ್ಲ ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಆಪ್ಷನ್ಸ್ಗಳನ್ನು ಈ ರೀತಿಯಾಗಿ ನೀಡಲಾಗಿದೆ. ಆಪ್ಷನ್ ಇ ವರ್ಜಿನ್ ಆ್ಯಂಡ್ ದಿ ರಾಕ್ಸ್, ಆಪ್ಷನ್ ಬಿ ದಿ ಲಾರ್ಡ್ಸ್ ಸಪರ್, ಆಪ್ಷನ್ ಸಿ ಮೊನಾಲಿಸಾ, ಆಪ್ಷನ್ ಡಿ ಮೋಸೆಸ್ ಅಂತಂದು ಈ ರೀತಿಯಾಗಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಲಿಯೋನಾರ್ಡೋ ದ ವಿಂಚಿಯವರ ಪ್ರಸಿದ್ಧ ವರ್ಣಚಿತ್ರಗಳಲ್ಲಿ ಮೊಸೆಸ್ಸೋ ಇರುವುದಿಲ್ಲ. ಆದ ಕಾರಣ ಆಪ್ಷನ್ ಡಿ ಮೋಸೆಸ್ ಇದು ಸರಿಯಾದಂಥ ಉತ್ತರವಾಗುತ್ತದೆ. ಈಗ 24ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 24ನೇ ಕ್ವಶನು, ಸೂರ್ಯಕೇಂದ್ರ ಮಾದರಿ ಪ್ರತಿಪಾದಿಸಿದವರು ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಇ ಕೆಪ್ಲರ್, ಆಪ್ಷನ್ ಬಿ ನ್ಯೂಟನ್, ಆಪ್ಷನ್ ಸಿ ವಿಲಿಯಂ ಹಾರ್ವೆ, ಆಪ್ಷನ್ ಡಿ ಕೋಪರ್ನಿಕಸ್ ಅಂತಂದು ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಸೂರ್ಯಕೇಂದ್ರದ ಮಾದರಿ ಪ್ರತಿಪಾದಿಸಿದವರು ಕೋಪರ್ನಿಕಸ್. ಆದ ಕಾರಣ ಆಪ್ಷನ್ ಡಿ ಕೋಪರ್ನಿಕಸ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ಮುಂದೆ ಬರ್ತಕ್ಕಂಥದ್ದು 25ನೇ ಕ್ವಶನು. 25ನೇ ಕ್ವಶನು ಈ ರೀತಿಯಾಗಿದೆ. ಭೂಕೇಂದ್ರ ಮಾದರಿ ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ ಇದೆ. ಇದಕ್ಕೆ ತಕ್ಕಂಥ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ಸ್ಗಳು ಈ ರೀತಿಯಾಗಿದೆ. ಆಪ್ಷನ್ ಎ ಟಾಲೆಮಿ, ಆಪ್ಷನ್ ಬಿ ಲೆಪರ್, ಆಪ್ಷನ್ ಸಿ ನ್ಯೂಟನ್, ಆಪ್ಷನ್ ಡಿ ವಿಲಿಯಂ ಹಾರ್ವೆ ಅಂತ ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಭೂಕೇಂದ್ರ ಮಾದರಿ ಪ್ರತಿಪಾದಿಸಿದವರು ಟಾಲೆಮಿಯವರಾಗಿರ್ತಾರೆ. ಆದ ಕಾರಣ ಆಪ್ಷನ್ ಇ ಟಾಲೆಮಿ ಸರಿಯಾದಂಥ ಉತ್ತರವಾಗುತ್ತದೆ. 26ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 26ನೇ ಕ್ವಶನು, ಗುರುತ್ವಾಕರ್ಷಣ ಬಲವನ್ನು ತೋರಿಸಿ ಕೊಟ್ಟ ಇಂಗ್ಲೆಂಡ್ ವಿಜ್ಞಾನಿ ಅಂತಂದು ಕ್ವಶನ್ ಇದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ವಿಲಿಯಂ ಹಾರ್ವೆ, ಆಪ್ಷನ್ ಬಿ ಐಸಾಕ್ ನ್ಯೂಟನ್, ಆಪ್ಷನ್ ಸಿ ಆಲ್ಬರ್ಟ್ ಐನ್ಸ್ಟೀನ್, ಆಪ್ಷನ್ ಡಿ ಕೋಪರ್ನಿಕಸ್ ಅಂತಂದು ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಗುರುತ್ವಾಕರ್ಷಣ ಬಲವನ್ನು ತೋರಿಸಿಕೊಟ್ಟ ಇಂಗ್ಲೆಂಡಿನ ವಿಜ್ಞಾನಿ ಐಸಾಕ್ ನ್ಯೂಟನ್ ಅವರು ಆಗಿರ್ತಾರೆ. ಆದ ಕಾರಣ ಆಪ್ಷನ್ ಬಿ ಐಸಾಕ್ ನ್ಯೂಟನ್ ಸರಿಯಾದಂಥ ಉತ್ತರವಾಗುತ್ತದೆ. ಈಗ ಮುಂದೆ ಬರ್ತಕ್ಕಂಥದ್ದು 27ನೇ ಕ್ವಶನ್. 27ನೇ ಕ್ವಶನು ಈ ರೀತಿಯಾಗಿದೆ. ಕಾನ್ಸ್ಟಾಂಟಿನೋಪಲ್ನ ಇಂದಿನ ಹೆಸರು ಅಂತಂದು ಕ್ವಶನ್ ಇದೆ. ಇದಕ್ಕೆ ತಕ್ಕಂಥ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ ಎ ಇಸ್ಲಾಮಾಬಾದ, ಆಪ್ಷನ್ ಬಿ ರೋಮ್, ಆಪ್ಷನ್ ಸಿ ಇಸ್ತಾಂಬುಲ್, ಆಪ್ಷನ್ ಡಿ ಕಜಕಿಸ್ತಾನ್ ಅಂತಂದು ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾನ್ಸ್ಟಾಂಟಿನೋಪಲ್ನ ಇಂದಿನ ಹೆಸರು ಯಾವುದಪ್ಪ ಅಂತಂದ್ರೆ ಇಸ್ತಾಂಬುಲ್. ಇದಕ್ಕೆ ಸರಿಯಾದಂಥ ಉತ್ತರವಾಗ್ತದೆ. ಆದ ಕಾರಣ ಆಪ್ಷನ್ ಸಿ ಇಸ್ತಾಂಬುಲ್ ಸರಿಯಾದಂಥ ಉತ್ತರ. 28ನೇ ಕ್ವಶನ್ ನೋಡೋಣ ಫ್ರೆಂಡ್ಸ್. 28ನೇ ಕ್ವಶನು ಈ ರೀತಿಯಾಗಿದೆ. ಧಾರ್ಮಿಕ ಸುಧಾರಣೆಯ ಉಷಾತಾರೆ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಜಾನ್ ವೈಕ್ಲಿಫ್, ಆಪ್ಷನ್ ಬಿ ಜಾನ್ ಹಸ್, ಆಪ್ಷನ್ ಸಿ ಮಾರ್ಟಿನ್ ಲೂಥರ್, ಆಪ್ಷನ್ ಡಿ ಇಗ್ನೇಸಿಯಸ್ ಲಿಯೋಲಾ ಅಂತಂದು ಈ ರೀತಿಯ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಧಾರ್ಮಿಕ ಸುಧಾರಣೆಯ ಉಷಾತಾರೆ ಎಂದು ಯಾರನ್ನು ಕರೀತಾರಪ್ಪ ಅಂತಂದ್ರೆ ಜಾನ್ ವೈಕ್ಲಿಫ್ ಅವರು ಕರೀತಾರೆ. ಆದ ಕಾರಣ ಆಪ್ಷನ್ ಎ ಸರಿಯಾದಂಥ ಉತ್ತರ. ಈಗ 29ನೇ ಕ್ವಶನನ್ನು ನೋಡೋಣ ಫ್ರೆಂಡ್ಸ್. 29ನೇ ಕ್ವಶನು ಈ ರೀತಿಯಾಗಿದೆ. ಪ್ರೊಟೆಸ್ಟೆಂಟ್ ಕ್ರೈಸ್ತ ಧರ್ಮದ ಪಂಗಡವನ್ನು ಸ್ಥಾಪಿಸಿದವರು ಅಂತಂದು ಕ್ವಶನ್ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲೇ ಆಪ್ಷನ್ಸ್ಗಳನ್ನು ಈ ರೀತಿ ನೀಡಲಾಗಿದೆ. ಆಪ್ಷನ್ಸ್ಗಳನ್ನು ನೋಡೋಣ. ಆಪ್ಷನ್ ಎ ಮಾರ್ಟಿನ್ ಲೂಥರ್, ಆಪ್ಷನ್ ಬಿ ಇಗ್ನೇಸಿಯಸ್ ಲಿಯೋಲಾ, ಆಪ್ಷನ್ ಸಿ ಇಗ್ನೇಸಿಯಸ್ ಲಿಯೋಲಾ, ಆಪ್ಷನ್ ಡಿ ಜಾಬ್ ಹಸ್ ಅಂತಂದು ಈ ರೀತಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಪ್ರೊಟೆಸ್ಟೆಂಟ್ ಕ್ರೈಸ್ತ ಧರ್ಮದ ಪಂಗಡವನ್ನು ಸ್ಥಾಪಿಸಿದವರು ಮಾರ್ಟಿನ್ ಲೂಥರ್ ಅವರು ಆಗಿರ್ತಾರೆ. ಆದ ಕಾರಣ ಆಪ್ಷನ್ ಎ ಮಾರ್ಟಿನ್ ಲೂಥರ್ ಸರಿಯಾದಂಥ ಉತ್ತರವಾಗುತ್ತದೆ. ಹಾಗೆ 30ನೇ ಕ್ವಶನ್ನ ನೋಡೋಣ ಫ್ರೆಂಡ್ಸ್. 30ನೇ ಕ್ವಶನು ಈ ರೀತಿಯಾಗಿದೆ. ಜೀಸಸ್ ಸಂಘದ ಸ್ಥಾಪಕರು ಯಾರು ಅಂತಂದು ಕ್ವಶನ್ ಇದೆ. ಇದಕ್ಕೆ ತಕ್ಕಂಥ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಆಪ್ಷನ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಇಗ್ನೇಸಿಯಸ್ ಲಿಯೋಲಾ, ಆಪ್ಷನ್ ಬಿ ಮಾರ್ಟಿನ್ ಲೂಥರ್, ಆಪ್ಷನ್ ಸಿ ಜಾನ್ ಹಸ್, ಆಪ್ಷನ್ ಡಿ ಜಾನ್ ವೈಕ್ಲಿಫ್ ಅಂತಂದು ಈ ರೀತಿ ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗ್ತದಪ್ಪ ಅಂತಂದ್ರೆ ನೋಡ್ತಾ ಹೋಗೋಣ. ಜೀಸಸ್ ಸಂಘ ಸ್ಥಾಪಕರು ಯಾರಪ್ಪ ಅಂತಂದ್ರೆ ಇಗ್ನೇಸಿಯಸ್ ಲಯೋಲಾ ಆಗಿರ್ತಾರೆ. ಆದ ಕಾರಣ ಆಪ್ಷನ್ ಎ ಇಗ್ನೇಸಿಯಸ್ ಲಯೋಲಾ ಸರಿಯಾದಂಥ ಉತ್ತರವಾಗುತ್ತದೆ.
ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಯವರೆಗೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ 30 ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳಿದೆ. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಸಮಾಜ ವಿಜ್ಞಾನದ ಬಹು ಆಯ್ಕೆಯ ಪ್ರಶ್ನೆ ಉತ್ತರಗಳು ಪ್ರಮುಖವಾಗಿರ್ತಕ್ಕಂಥವು. ನಿಮ್ಮ PSTR, GPSTR, HSTRಗಳಲ್ಲಿ ಬರ್ತಕ್ಕಂಥ ಕ್ವಶನ್ ಆ್ಯಂಡ್ ಆನ್ಸರ್ಗಳಾಗಿರುವುದರಿಂದ ನಾನು ಇವತ್ತಿನ ವಿಡಿಯೋದಲ್ಲಿ ಇವುಗಳನ್ನು ಆಯ್ಕೆ ಮಾಡಿಕೊಂಡು ವಿಡಿಯೋ ಮುಖಾಂತರ ನಿಮಗೆ ಹೇಳಿದೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮ್ಮ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು.